ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬೆಳಗ್ಗೆ ಬೆಳಗ್ಗೆನೇ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಒಂದು 4-5 ದಿವಸದ ಮೇಲಾಗಿತ್ತು ನಾನು ತಲೆಗೆ ಸ್ನಾನ ಮಾಡ್ದೇ ಹುಷಾರಿಲ್ಲ ಅಂತ ಹೇಳಿ ತಲೆ ಸ್ನಾನನೇ ಮಾಡಿರಲಿಲ್ಲ. ಸೊ ಇವತ್ತು ತಲೆ ಸ್ನಾನ ಮಾಡಿಕೊಂಡು ಅಮ್ಮಗೂ ಸ್ನಾನ ಮಾಡಿಸಿ, ಸ್ವೀಟಿಗೂ ಸ್ನಾನ ಮಾಡಿಸಿ, ಫ್ರಿಜ್ಜೆಲ್ಲ ಕ್ಲೀನ್ ಮಾಡೋದಿತ್ತು. ಒಂದು ವಾರ ಆಗಿತ್ತು ಫ್ರಿಜ್ಜು, ಅಡುಗೆ ಮನೆ ಎಲ್ಲ ನೋಡೋಂಗೆ ಇಲ್ಲ ಆಗಿತ್ತು. ಸೊ ಎಲ್ಲದೂ ಕ್ಲೀನ್ ಮಾಡಿ, ನಮ್ಮ ಮುದ್ದು ರಾಣಿ ನೋಡಿ ಟೊಮೊಟೊಗೋಸ್ಕರ ಕಾಯ್ಕೊಂಡಿದ್ದಾಳೆ. ಅವಳಿಗೂ ಕೂಡ ಸ್ನಾನ ಮಾಡಿಸಿದ್ದೀನಿ. ಸೊ ಅವಳಿಗೆ ಅವತ್ತು ಕಟಿಂಗ್ ಮಾಡಿಸ್ಕೊಂಡು ಸ್ನಾನ ಮಾಡಿಸ್ಕೊಂಡು ಬಂದಿರೋದು ಅಲ್ಲಿ ಶಾಪಿಗೆ ಹೋಗಿ. ಸೊ ಅಷ್ಟರ ಮೇಲೆ 15 ಡೇಸ್ ಆಗಿತ್ತು ಅವಳಿಗೆ ಸ್ನಾನ ಮಾಡಿಸಿರಲಿಲ್ಲ. ಸೊ ಇವತ್ತು ಅವಳಿಗೆ ನೀಟಾಗಿ ಸ್ನಾನ ಮಾಡಿಸಿ, ಸ್ವೀಟಿನೂ ರೆಡಿಯಾಗಿದ್ದಾಳೆ. ನಮ್ಮ ಮನೆಯವರಿಗೆ ಹಾಫ್ ಡೇ ಕೆಲಸ ಇತ್ತು. ಸೊ ಅವರು ಬಂದುಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು, ಎಲ್ಲರದ್ದು ಸ್ನಾನ ಆಯಿತು. ಅಮ್ಮು ಅವ್ರ ಪಪ್ಪಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಫ್ರಿಜ್ಜದೆಲ್ಲ ಸ್ಟ್ಯಾಂಡ್ಗಳೆಲ್ಲ ತಂದು ಕೊಡ್ತಾ ಇದ್ದಾಳೆ ಜೋಡಿಸ್ಲಿಕ್ಕೆ, ಮತ್ತೆ ಒರೆಸ್ಬಿಟ್ಟು ಜೋಡಿಸ್ಬೇಕಾಗಿತ್ತು. ಫ್ರಿಜ್ಜು 15 ಡೇಸ್ ಆಗಿತ್ತು, ಅದರಲ್ಲಿ ಕರೆಂಟ್ ಹೋಗಿತ್ತು. ಎಲ್ಲ ಐಟಮ್ಸ್ ಎಲ್ಲ ಹಾಗೆ ಏನೂ ಇರಲಿಲ್ಲ, ಸ್ವಲ್ಪ ಎಲ್ಲ ಖಾಲಿ ಆಗಿತ್ತಲ್ವ, ವೆಜಿಟೇಬಲ್ಸ್ ಎಲ್ಲ ಖಾಲಿ ಆಗಿತ್ತು. ಸೊ ಅದಕ್ಕೋಸ್ಕರ ಫ್ರಿಜ್ ವಾಶ್ ಮಾಡಿದ್ದಾಯಿತು. ಸ್ವೀಟಿಗೆ ಅವ್ರ ಪಪ್ಪ ಒಂದು ಸ್ವಲ್ಪ ಬಟ್ಟೆ ಹಾಕ್ಕೊಂಡು ರೆಡಿ ಆಗಂಗೆ ಇಲ್ಲ. ಅವ್ರ ಅಂಗಡಿಗೆ ಹೋಗ್ತಾರೆ ಅಂತ ರೆಡಿ ಆಗಿಬಿಡ್ತಾಳೆ, ಅವ್ರು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ. ನಾನು ಇಲ್ಲಿ ಹಾಗೆಯೇ ಇವಾಗ ಜಸ್ಟ್ ಊಟಕ್ಕೆ ಸ್ವಲ್ಪ ಹಾಗೆ ಗ್ರೇವಿ ಮಾಡ್ಕೊತಾ ಇದ್ದೆ. ಮತ್ತು ಆಲೂಗಡ್ಡೆ ಮತ್ತು ಮೊಟ್ಟೆ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ಚಿಕ್ಕದಾಗಿ ಗ್ರೇವಿ ಮಾಡಿಕೊಂಡು, ಸೊ ಮಧ್ಯಾಹ್ನ ಊಟನೂ ಆಯಿತು. ಸ್ವೀಟಿಗೆ ಊಟ ಕೊಟ್ಟಿದ್ದಾರೆ. ಸ್ವೀಟಿಗೆ ಊಟ ಸರಿಯಾಗಿಲ್ಲ, ಮೊಟ್ಟೆ ಊಟ ಅಲ್ವಾ, ಅವಳಿಗೆ ಮೊಟ್ಟೆ ತಿಂದು ಬೋರ್ ಆಗಿರುತ್ತೆ. ಸೊ ಅಮ್ಮದು ಊಟ ಆಯಿತು. ಅಮ್ಮ ಬಾಳೆಹಣ್ಣು ತಿಂತಾಯಿದ್ದಾಳೆ. ನೈಟು ತಿಂದಿದ್ದಾಳೆ, ನಾನು ಕೊಡಬೇಡಿ ಅಂತ ಹೇಳಿದೆ, ಯಾಕಂದರೆ ಕೋಲ್ಡ್ ಆಗಿಬಿಡುತ್ತೆ ಆಮೇಲೆ. ಸೊ ಅವಳು ಹಠ ಮಾಡ್ತಾಯಿದ್ಲು ಅಂದ್ಬಿಟ್ಟು ಬಾಳೆಹಣ್ಣು ಕೊಟ್ಟಿದ್ದಾರೆ ಅವಳಿಗೆ. ಅಲ್ಲಿ ಸ್ವಲ್ಪ ಅನ್ನ ಬಿದ್ದಿದೆ, ಅದಕ್ಕೆ ಅವ್ರ ಪಪ್ಪನಿಗೆ ಹೇಳ್ತಾ ಇದ್ದಾಳೆ, ಇಲ್ಲಿ ಅನ್ನ ಬಿದ್ದಿದೆ ಎತ್ಕೊಳ್ಳಿ ಪಪ್ಪ ಅಂತ ಹೇಳಿ. ಸೊ ಮಧ್ಯಾಹ್ನದ ಕೆಲಸ ಎಲ್ಲ ಮುಗೀತು. ಒಂದು ವಾರ ಏನಾದರೂ ಮನೇಲಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಮನೆಯೆಲ್ಲ ನೋಡಲಿಕ್ಕಾಗಲ್ಲ. ಕಿಚನ್ನು ಕೆಲಸ ಎಲ್ಲ ಮಾಡ್ಕೊತಾರೆ, ನಮ್ಮ ಥರ ಎಲ್ಲ ನೀಟಾಗಿ ಕ್ಲೀನಾಗಿ ಎಲ್ಲ ಮಾಡಲ್ಲ. ಹೆಂಗೆ ಬೇಕೋ ಹಂಗೆ ಇರ್ತಾರಲ್ವ ಮನೆಯಲ್ಲಿ. ಅಲ್ಲಿ ಪಾತ್ರೆ ಅಲ್ಲೇ, ಅದು ಅಲ್ಲೇ, ಇದಲ್ಲೇ, ಈ ಥರ ಎಲ್ಲ ಕೆಲಸ ಮಾಡ್ಕೊತಾರೆ. ಸೊ ನಾನು ಎದ್ದಾಗ ನನಗೆ ಮನೆ ಕ್ಲೀನ್ ಇರಲಿಲ್ಲ ಅಂದರೆ ಆಗೋದೇ ಇಲ್ಲ. ಏನೋ 1-2 ಅವರ್ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಮನೇನ, ಕಿಚನ್ನು ಎಲ್ಲದನ್ನೂ. ಸೊ ಇಲ್ಲಿ ಬೆಡ್ ಮೇಲೆ ನೀರು ಚೆಲ್ಲಿಬಿಟ್ಟಿದ್ದು, ಅದನ್ನೆಲ್ಲ ಬಿಸಿಲಿಗೆ ಹಾಕ್ಬಿಟ್ಟು, ಸೊ ಅಮ್ಮಗೆ ಖುಷಿ. ಸೊ ಬೆಡ್ಡೆಲ್ಲ ಬಿಸಿಲಿಗೆ ಹಾಕಿದ್ದಾರೆ. ಇವತ್ತೆಲ್ಲರೂ ಮನೆಯಲ್ಲಿದ್ದಾರೆ, ಹಾಗಾಗಿ ಬೇಗ ಬೇಗ ಕೆಲಸ ಆಯಿತು. ಮಕ್ಕಳು ಕೂಡ ಕೆಲಸ ಮಾಡಿಕೊಡ್ತಾರೆ. ಅಡುಗೆ ಒಂದು ಬಿಟ್ಟರೆ ಬೇರೆ ಎಲ್ಲ ಕೆಲಸ ಹೇಳಿದರೆ ಮಾಡ್ತಾರೆ. ಈ ಕೆಲಸ ಮಾಡಿ, ಆ ಕೆಲಸ ಮಾಡಿ ಅಂದರೆ ಮಾಡ್ತಾರೆ. ನಮ್ಮ ಸ್ವೀಟಿಗೆ ಎಷ್ಟು ಅವಳದು ಗೊಂಬೆ ಇದ್ರೂ ಅಲ್ಲೊಂದು ಎಲಿಫೆಂಟ್ ಬೊಂಬೆ ಇದೆ, ಅದು ಬೇಕು. ಅದನ್ನು ನೋಡಿಬಿಟ್ಟಿದ್ದಾಳೆ. ಇವಾಗ ಅವಳದು ಒಂದು 3 ಬೊಂಬೆ ಇದೆ, 4 ಬಾಲ್ ಇದೆ. ಸೊ ಅದನ್ನೆಲ್ಲ ಬಿಟ್ಟು ಇವಾಗ ಅಲ್ಲೊಂದು ಬೊಂಬೆ ನೋಡಿಬಿಟ್ಲು, ಆ ಬೊಂಬೆ ಬೇಕು. ಅವಳೇ ಹತ್ತಿ ಸರ್ಕಸ್ ಮಾಡ್ತಾಯಿದ್ದಾಳೆ ಆ ಬೊಂಬೆ ತೆಗೀಲಿಕ್ಕೆ. ಇವಾಗ ಆ ಬೊಂಬೆನ ಆ ಕಡೆ ಇಟ್ಟಿದ್ದೀವಿ, ಆದ್ರೂ ಅವಳು ಆ ಬೊಂಬೆ ಬೇಕು ಅವಳಿಗೆ. ಹತ್ತಿಬಿಟ್ಟು ಅವಳೇ ಹುಡುಕ್ತಾಳೆ ಅಲ್ಲಿ ಎಲ್ಲಿದೆ ಬೊಂಬೆ ಅಂತ ಹೇಳಿ. ನೋಡಿ, ಬಾಲ್ ಕೊಟ್ಟರು ಬೇಡ, ಆ ಬೊಂಬೆನೇ ಬೇಕು ಅವಳಿಗೆ. ಅಲ್ಲೆಲ್ಲ ಅವಳೇ ಹುಡುಕ್ತಾಳೆ, ಮೇಲೆ ಹತ್ತಿ ಎಲ್ಲೆಲ್ಲಿ ಬೊಂಬೆ ಇದೆ ಅಂತ ಹೇಳಿ ನೋಡ್ತಾನೇ ಇದ್ದಾಳೆ.
ಸೊ ಇಲ್ಲೊಂದು ಬೊಂಬೆ ತೊಗೊಬಂದಿದ್ದಾಳೆ, ಆದರೂ ಅವಳಿಗೆ ಬೊಂಬೆ ಬೇಡ. ಅವಳಿಗೆ ಬೊಂಬೆನೂ ಬೇಡ, ಬಾಲು ಬೇಡ, ಎಲಿಫೆಂಟ್ ಬೊಂಬೆನೇ ಬೇಕಾಗಿದೆ ಅವಳಿಗೆ. ಈ ಬೊಂಬೆ ಇದೆ, ಇನ್ನೊಂದು ಬೊಂಬೆ ಇದೆ, ಅದನ್ನೆಲ್ಲ ಕಚ್ಚಿ ಕಚ್ಚಿ ಗಲೀಜು ಮಾಡ್ತಾಳೆ. ಸೊ ಅದೊಂದು ಬೊಂಬೆ ಚೆನ್ನಾಗಿತ್ತು ಅಂತ ಹಾಗೆ ಇಟ್ಟಿದ್ದಾರೆ, ಅದನ್ನು ಬಿಡ್ತಾ ಇಲ್ಲ ಅವಳು. ಅವಳೇ ಹೋಗಿ ಹತ್ಕೊತಾಳೆ ಬೇಕಾದರೆ ತಗೊಂಡ್ಲಿಕ್ಕೆ. ಅಮ್ಮ ಆ ಕಡೆ ಇಡ್ತಾ ಇದ್ದಾಳೆ, ಇವಳು ನೋಡಿಕೊಂಡ್ರೆ ಬಿಡಲ್ಲ ಅವಳು. ಅಮ್ಮ ಮತ್ತೆ ತೋರಿಸ್ತಾ ಇದ್ದಾಳೆ ಈ ಬೊಂಬೆ ಬೇಕಾ ಅಂತ ಹೇಳಿ. ಹಾಳಾಗ್ಬಿಡುತ್ತೆ, ಎಲಿಫೆಂಟ್ ಬೊಂಬೆ ಅದು ಚೆನ್ನಾಗಿದೆ ಅಂದ್ಬಿಟ್ಟು ಎತ್ತಿಟ್ಟಿದ್ದರು. ನಮ್ಮ ಸ್ವೀಟಿಗೆ ಎಲ್ಲ ಬೇಕು. ಸೊ ನಾನು ಅದನ್ನು ಎತ್ತಿಡು ಮತ್ತು ಗಲೀಜಾಗುತ್ತೆ ಅಂತ ಹೇಳಿದೆ. ಮತ್ತು 4 ಗಂಟೆಗೆ ಅಕ್ಷಯ್ ಪಾಸ್ತಾ ಮಾಡಿದ್ದ. ಸೊ ಪಾಸ್ತಾ ತಿಂತಾ ಇದ್ದಾಳೆ. ನಮ್ಮಮ್ಮನೂ ಕುರಿ ಥರ ಮೇಯ್ತಾ ಇರಬೇಕು ಅವಾಗ ಸೂಪರಾಗಿದೆ ಅಂತ ಹೇಳ್ತಾ ಇದ್ದಾಳೆ. ಬಿಸಿ ಇದೆ, ಸೊ ತಿಂತಾ ಇದ್ದಾಳೆ. ಇವಾಗ ಟೈಮ್ ಬಂದು 6 ಗಂಟೆ ಆಯಿತು. ನಮ್ಮ ಮನೆಯವರು ಶೇವಿಂಗ್ ಎಲ್ಲ ಮಾಡಿಕೊಂಡು ಕಲರೆಲ್ಲ ಮಾಡ್ಕೊತಾ ಇದ್ದಾರೆ, ತಮಾಷೆ ಮಾಡಿಕೊಂಡು. ಸ್ವೀಟಿ ಅಲ್ಲೇ ಇರಬೇಕು ಅವಳು. ಶಿವನ ಮುಂದೆ ನಂದಿ ಇದ್ದ ಹಾಗೆ ನಮ್ಮ ಸ್ವೀಟಿಗೆ ತಮಾಷೆ ಮಾಡಿ ತೋರಿಸ್ತಾ ಇದ್ದಾರೆ, ರಾವಣನ ಥರ. ಕಲರ್ ಮಾಡ್ಕೊತಾ ಇದ್ದಾರೆ ಅವರು. ಮಾಡ್ಕೊಳೋದೇ ಇಲ್ಲ, 1 ಮಂತ್ ಆದ್ರೂ ಸುಮ್ಮನೆ ಇರ್ತಾರೆ, ಕೆಲಸ ಬ್ಯುಸಿ. ಹೇಳ್ತಾನೇ ಇರ್ಬೇಕು ಅವರಿಗೆ ಕಲರ್ ಮಾಡಿ 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 ಅಂತ ಹೇಳಿ. ಸೊ ಸಾಯಂಕಾಲ ಹೊರಗಡೆ ಕುತ್ಕೊಂಡಿದ್ದೆ, ಗಾಳಿ ಸೆಕೆ ಸ್ಟಾರ್ಟ್ ಆಯ್ತಲ್ವ, ತುಂಬಾ ಸೆಕೆ ಇವಾಗ. ಅದು ನಾವು ಮಾಡಿ ಮೇಲೆ ಇರೋದ್ರಿಂದ ಇನ್ನೂ ಸೆಕೆ. ಇಲ್ಲಿ ಬಿಸ್ಕೆಟಿಗಾಗಿ ಕಿತ್ತಾಟ, ಆ ಸ್ವೀಟಿನೂ ಕಿತ್ತಾಟ ನೋಡಿ. ನಾನು ನನ್ನ ಪಾಲು ನನಗೆ ಕೊಡು ಅಂತ ಹೇಳಿ ಅಕ್ಷಯ್ ಚಿಕ್ಕ ಮಕ್ಕಳ ಥರ ಅವನೂ ಕಿತ್ತಾಡ್ತಾನೆ, ಅಮ್ಮನೂ ಕಿತ್ತಾಡ್ತಾಳೆ ಬಿಸ್ಕೆಟಿಗೆ. ಅದ್ರ ಮಧ್ಯದಲ್ಲಿ ಸ್ವೀಟಿ ಬೇರೆ. ಸ್ವೀಟಿ ಇಂಥದ್ದು ಬೇಡ ಅನ್ನಂಗಿಲ್ಲ, ಅವಳಿಗೆ ಎಲ್ಲ ಬೇಕು. ಸೊ ನನ್ನ ಪಾಲು ನಾನು ಇಸ್ಕೊಂಡು ಅಮ್ಮಗೆ ಕೊಟ್ಟೆ. ಬಿಸ್ಕೆಟಿಗೋಸ್ಕರ ಕಿತ್ತಾಡ್ತಾಯಿದ್ರು. ಹಾಗೆಯೇ ನಮ್ಮ ಮನೆಯವರು ಅಂಗಡಿಗೆ ಹೋಗಿದ್ದರು. ಫ್ರಿಜ್ಜೆಲ್ಲ ಖಾಲಿ ಆಗಿತ್ತಲ್ವ, ಟೊಮೊಟೊ ಇರಲಿಲ್ಲ. ಟೊಮೊಟೊ, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಇರಲಿಲ್ಲ, ತೊಗೊಂಡು ಬರ್ಲಿಕ್ಕೆ ಹೋಗಿದ್ರು. ಮತ್ತು ಸ್ವೀಟಿಗೆ ಯಾಕೋ ಡೈಪರು ಇನ್ನೊಂದು 2 ಡೇಸ್ ಹಾಕೋಣ ಅಂದ್ಕೊಂಡು ಡೈಪರ್ ಖಾಲಿಯಾಗಿತ್ತು, ಅದನ್ನು ತರಕ್ಕೆ ಹೋಗಿದ್ರು. ಸ್ವೀಟಿ ಒಬ್ಬಳೇ ಕೂತ್ಕೊಂಡು ಹೊರಗಡೆ ಬಿಟ್ಟಿದ್ದೀವಿ. ಸ್ವಲ್ಪ ಊಟ ಎಲ್ಲ ಆಗಿ 11 ಗಂಟೆ ಇವಾಗ ಟೈಮು. ಸ್ವಲ್ಪ ಹೊರಗಡೆ ಇರಲಿ ಅಂದ್ಬಿಟ್ಟು, ಆಮೇಲೆ ಸುಸ್ತು ಎಲ್ಲ ಹೊರಗಡೆ ಮಾಡಾದಮೇಲೆ ಡೈಪರ್ ಹಾಕೋಣ ಅಂದ್ಬಿಟ್ಟು ಹೊರಗಡೆ ಬಿಟ್ಟಿದ್ದೀವಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋ ಎಂಡ್ ಆಗ್ತಾಯಿದೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.